ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಹೃದಯದಲ್ಲಿ ಬೆಳಗುವ ಗುರುತತ್ವಕ್ಕೆ ಪ್ರಣಾಮಗಳು. ಅಶೋಕಿಯಲ್ಲಿ ಪಾದವಿರಿಸಿ ಒಂದಲ್ಲ ಎರಡಲ್ಲ 3 ಬಾರಿ ಪಾದವಿರಿಸಿ ಆದ್ಯ ರಘುತ್ತಮ ಮಠವನ್ನು ಇಂದಿನ ಶ್ರೀರಾಮಚಂದ್ರಾಪುರ ಮಠ ಸಂಸ್ಥಾಪಿಸಿ ಗೋಕರ್ಣ ಮಂಡಲಕ್ಕೆ ಜಗತ್ತಿಗೆಲ್ಲ ಬೆಳಕು ಕೊಟ್ಟ ಆದಿಶಂಕರಾಚಾರ್ಯರನ್ನು ಈ ಸ್ಥಳದಲ್ಲಿ ಆದಿ ತಿಳಿಯದಷ್ಟು ಮೊದಲಿಂದ ನೆಲೆಸಿ ನಮ್ಮೆಲ್ಲರನ್ನು ಹರಿಸ್ತಾ ಇರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯನ್ನು, ಕ್ಷದ್ರಾಧೀಶ್ವರ ಶ್ರೀ ಮಹಾಬಲೇಶ್ವರನನ್ನು ಸ್ಮರಿಸಿ ಅವರೆಲ್ಲರಿಗೆ ವಂದಿಸಿ ಗುರು ಪರಂಪರೆಯನ್ನು ಗೌರವದಿಂದ ಆದರದಿಂದ ಭಾವಿಸಿ ನಿಮ್ಮೆಲ್ಲರನ್ನು ಹರಸಿ ಆಶೀರ್ವಚನದ ಕೆಲವು ಮಾತುಗಳನ್ನು ಆಡ್ತಾ ಇದ್ದೇವೆ. ಅಶೋಕಿಗೆ ದೊಡ್ಡ ಇತಿಹಾಸ ಇದೆ, ನೀವೆಲ್ಲ ಬಲ್ಲವರು. ಅಶೋಕಿಗೆ ಬಹಳ ದೊಡ್ಡ ಅಂದರೆ 1000 ವರ್ಷಗಳ ಇತಿಹಾಸ ಇದೆ, ಅದಕ್ಕಿಂತ ಹಿಂದಿನ ಇತಿಹಾಸ ಇದೆ. ಅಶೋಕ ಎಂಬ ರಾಜ ಇಲ್ಲಿ ಬಂದು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದು ಇನ್ನೆಷ್ಟೋ ಹಿಂದಿನ ಕಾಲದಲ್ಲಿ. ಇದು ಅಂಥ ದೊಡ್ಡ ಇತಿಹಾಸ ಇದೆ ಈ ಅಶೋಕಿಗೆ. ನಮ್ಮ ಪ್ರಶ್ನೆ, ದೊಡ್ಡ ಇತಿಹಾಸ ಇರುವ ಅಶೋಕಿಗೆ ದೊಡ್ಡ ಭವಿಷ್ಯವೂ ಬೇಡವೇ ಅಂತ. ಇಂದಿನ ಕಾರ್ಯಕ್ರಮ ಅದಕ್ಕೆ ಉತ್ತರ. ಇಲ್ಲಿ ಕೂತವರೆಲ್ಲ ಸಮಾಜದ ಭವಿಷ್ಯ. ನಮ್ಮ ಮುಂದೆ ಕಾಣ್ತಿರ್ತಕ್ಕಂಥ ಮುಖಗಳಲ್ಲಿ ಹೆಚ್ಚಿನವು ಎಳೆಯ ಮುಖಗಳು, ಹೊಸ ಮುಖಗಳು. ಇನ್ನು ಮುಂದೆ ಅರಳಲಿಕ್ಕಿರ್ತಕ್ಕಂಥ ಮೊಗ್ಗುಗಳು, ಇವೆಲ್ಲ ಅರುಣೋದಯಗಳು. ಇನ್ನು ಮುಂದೆ ಸೂರ್ಯೋದಯ ಆಗಲಿಕ್ಕಿದೆ. ಹಾಗಾಗಿ ನಮ್ಮಲ್ಲಿ ಅನೇಕರು ಇಲ್ಲಿ ವರ್ತಮಾನದವರಿದ್ದಾರೆ, ಅನೇಕರು ಹೆಚ್ಚು ಕಮ್ಮಿ ನೇಪಥ್ಯಕ್ಕೆ ಸೇರಿದಂಥವರಿದ್ದಾರೆ, ಅದೆಲ್ಲ ಇದೆ. ಆದರೆ ಈ 2-3 ದಿನಗಳ ಕಾರ್ಯಕ್ರಮ ಏನಿದೆ, ನಮ್ಮ ಈ ಯುವ ವಿದ್ಯಾರ್ಥಿ ಮಹಾಧಿವೇಶನ, ಇದು ಭವಿಷ್ಯಕ್ಕಿರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಇತಿಹಾಸದ ಅಶೋಕಿಯಲ್ಲಿ ಭವಿಷ್ಯ ಬಂದು ನೆರೆದಿದೆ ಅಂದರೆ ತಪ್ಪೇನೂ ಇಲ್ಲ. ನಮ್ಮ ದೊಡ್ಡ ಆಸೆ ಕೂಡ ಅದೇ ಆಗಿತ್ತು. ಭವಿಷ್ಯ ಬಂದು ಅಶೋಕಿಯನ್ನು ನೋಡಬೇಕು. ನಮ್ಮ ಮುಂದಿನ ತಲೆಮಾರು, ನಮ್ಮ ಮಕ್ಕಳು ಅಶೋಕಿಯ ಸಂಪರ್ಕವನ್ನು ಮತ್ತೆ ಪಡೆದುಕೊಳ್ಬೇಕು. ಆದಿಗುರುಗಳು ಎಲ್ಲಿ ಬಂದು ಮಠವನ್ನು ಸಂಸ್ಥಾಪನೆ ಮಾಡಿದರೋ, ಎಲ್ಲಿಂದ ನಮಗೆಲ್ಲ ಮೊಟ್ಟ ಮೊದಲು ಪ್ರೇರಣೆಯ ಒಂದು ಕಿರಣ ಪ್ರಾಪ್ತ ಆಯಿತೋ, ಅಲ್ಲಿಗೆ ಎಲ್ಲರೂ ಸಂಬದ್ಧರಾಗಬೇಕು. ಮುಖ್ಯವಾಗಿ ಹೊಸ ತಲೆಮಾರು ಸಂಬದ್ಧವಾಗಬೇಕು ಎನ್ನುವ ನಮ್ಮ ದೊಡ್ಡ ಆಸೆ ಈ ರೂಪದಲ್ಲಿ ಫಲಿಸ್ತಾ ಇರುವಂಥದ್ದು ತುಂಬ ನಮಗೆ ಮುದವನ್ನು ಕೊಡುವಂಥದ್ದು. ಇದೆಲ್ಲ ಶೂನ್ಯ ಆದಂಥ ಒಂದು ಕಾಲ ಇತ್ತು. ಬಹಳ ಹಿಂದೇನೂ ಅಲ್ಲ, ಬಹಳ ಹಿಂದೇನು. ನಾವು ಇಲ್ಲಿ ಬರುವಾಗ ಶೂನ್ಯವೇ. ಇಲ್ಲಿ ನಾವು ಬಂದು ಆರಂಭ ಮಾಡುವಾಗ, ಮೊದಲ ಬಾರಿ ನಾವು ಇಲ್ಲಿಗೆ ಬಂದಾಗ, ಇಲ್ಲಿ ದೇವಸ್ಥಾನವೂ ಇಲ್ಲ, ರಸ್ತೆಯೂ ಇಲ್ಲ, ಏನಿಲ್ಲ, ಜನವಸತಿ ಇಲ್ಲ, ಯಾವುದೇ ರೀತಿಯ ಒಂದು ಜೀವ ಚೈತನ್ಯದ ಸುಳಿವಿಲ್ಲ ಎನ್ನುವಂಥ ಒಂದು ಜಡತೆ, ಶಾಪಗ್ರಸ್ತ ಅಹಲ್ಯ ಸ್ಥಿತಿ ಈ ಅಶೋಕಿಗೆ ಇದ್ದಿದ್ದನ್ನು ಕಣ್ಣಾರೆ ನಾವು ಕಂಡಿದ್ದೇವೆ. ಮಲ್ಲಿಕಾರ್ಜುನನಿಗೆ ಪೂಜೆ ಇಲ್ಲ, ಗುಡಿ ಇಲ್ಲ ಎನ್ನುವ ಕಾಲವನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಆದರೆ ಇಂದು ಅಶೋಕಿಯ ಜನಾಕೀರ್ಣ ಅಂತ, ಅಶೋಕಿಯಲ್ಲಿ ಇಷ್ಟೆಲ್ಲ ದೊಡ್ಡದೊಂದು ಅಗ್ರಹಾರ ಮೂಡಿ ಬರ್ತಾ ಇರುವಂಥದ್ದು, ದೊಡ್ಡ ವಿದ್ಯಾಪೀಠ, ವಿಶ್ವವಿದ್ಯಾಪೀಠ ಮೂಡಿ ಬರ್ತಾ ಇರುವಂಥದ್ದು, ಇಡೀ ಸಮಾಜ ಅಶೋಕಿಯ ಕಡೆಗೆ ಧಾವಿಸಿ ಬರ್ತಾ ಇರುವಂಥದ್ದು, ಬಂದು ಸಂಭ್ರಮಿಸ್ತಾ ಇರುವಂಥದ್ದು ಎಂಥ ಒಂದು ಸಂತೋಷವನ್ನು ಕೊಡ್ತದೆ ಅಂದರೆ ಅದಕ್ಕೆ ಪಾರ ಇಲ್ಲ ಅಂತ. ಒಂದು ನಮ್ಮ ಹೊಸ ತಲೆಮಾರಿನವರು ಬಂದು ನಲಿದಾಡುವ ಸಂದರ್ಭ. ಈಗ ಇಲ್ಲಿಗೆ ಪರೀಕ್ಷೆಗೆ ಬರುವುದಂದರೆ ನಮಗೇನು ಭಾರಿ ಖುಷಿ ಇಲ್ಲ, ಯಾಕೆಂದರೆ ಭಾರಿ ಒತ್ತಡದಲ್ಲಿ ಟೆನ್ಷನ್, ಸ್ಟ್ರೆಸ್, ಅದರಲ್ಲಿ ಬರುವಂಥದ್ದು, ಕಷ್ಟಪಟ್ಟುಕೊಂಡು ಅದೆಲ್ಲ ಏನಿಲ್ಲ. ಇಲ್ಲಿ ಬಂದಿದ್ದು ಯಾಕೆ ಅಂದರೆ ಕ್ರೀಡೋತ್ಸವ, ಪ್ರತಿಭಾ ಪ್ರದರ್ಶನ, ಆಹಾರೋತ್ಸವ, ಇದೆಲ್ಲ ಖುಷಿಯ ಸಂಗತಿಗಳು. ಜೀವಕಲೆಯನ್ನು ಅರಳಿ ನಗುವಂತೆ ಮಾಡ್ತಕ್ಕಂಥ ಒಂದು
ಸಂಗತಿಗಳು. ಹಾಗಾಗಿ ನಾವು ಮಹಾಮಂಡಲಕ್ಕೆ ಸೂಚನೆ ಕೊಟ್ಟಿದ್ದು ಕ್ರೀಡೋತ್ಸವ ಮಾಡಿ, ಕಲೋತ್ಸವ ಮಾಡಿ, ಆಹಾರೋತ್ಸವ ಮಾಡಿ. ಯಾಕೆಂದರೆ ಇದೆಲ್ಲ ಜೀವದಲ್ಲಿ ಆನಂದವನ್ನು ತುಂಬುವಂಥ ಸಂಗತಿಗಳು. ಅದರ ಮೂಲಕ ಜನರನ್ನು ಕರೆತನ್ನಿ ಎಂಬುದಾಗಿ ನಾವು ಅಪೇಕ್ಷೆ ಪಟ್ಟಿದ್ದು. ನಿನ್ನೆ ನಾವಿಲ್ಲಿ ಕ್ರೀಡೋತ್ಸವದಲ್ಲಿ ಭಾಗಿಯಾದಾಗ ಅದೇ ವಾತಾವರಣ, ಎತ್ತ ನೋಡಿದರತ್ತ ಖುಷಿ ಅಂತ. ಸಣ್ಣವರು ಹೇಗೂ ಸಣ್ಣವರೇ, ದೊಡ್ಡವರು ಸಣ್ಣವರಾಗಿಬಿಟ್ಟಿದ್ದಾರೆ. ನಿನ್ನೆ ವಾತಾವರಣ ಹಾಗಿದ್ದಿದ್ದು. ದೊಡ್ಡವರು ಸಣ್ಣವರೇ ಅಂತ, ಎಲ್ಲರೂ ಮಕ್ಕಳೇ ಆಗಿಬಿಟ್ಟಿದ್ದಾರೆ. ಯಾರು ದೊಡ್ಡವರು, ಯಾರು ಸೀನಿಯರ್ಸ್ ಅಂತ ಯಾರೂ ಇಲ್ಲವೇ ಇಲ್ಲ ಅಂತ. ಅಂಥದ್ದೊಂದು ವಾತಾವರಣ ನಿನ್ನೆ ನಾವು ಕಂಡು. ಹಾಗಾಗಿ ಒಂದು ಘೋಷಣೆಯನ್ನು ಈ ಸಮಯದಲ್ಲಿ ಮಾಡ್ತೇವೆ. ಮುಂದಿನ ಬಾರಿ ಕೂಡ ಈ ಕಾರ್ಯಕ್ರಮ ಆಗಲೇಬೇಕು, ಆದರೆ ಇದಕ್ಕಿಂತ ವಿಸ್ತಾರ ಆಗಬೇಕು. ನಾವು ನಿನ್ನೆಯೇ ಅಧ್ಯಕ್ಷರಿಗೆ ಹೇಳಿದ್ವು, ಒಂದು ದಿನ ಸಾಲದು, ಕೊನೆಯ ಪಕ್ಷ 3 ದಿನವಾದರೂ ಕೂಡ ಮಾಡಬೇಕು. ಯಾಕೆಂದರೆ ಪ್ರತಿಯೊಂದು ಸ್ಪರ್ಧೆಗೂ ಸಾಕಷ್ಟು ಅವಕಾಶವನ್ನು ಕೊಟ್ಟು ಒಂದೇ ಬಾರಿ 2 ಸ್ಪರ್ಧೆ ನಡೆಯುವ ಪ್ರಶ್ನೆ ಇಲ್ಲ. ಯಾಕೆಂದರೆ ಎಲ್ಲರೂ ಆಸ್ವಾದನೆ ಮಾಡಬೇಕು. ಅದನ್ನು ಒಂದಾದ ಮೇಲೆ ಒಂದು ಆದಷ್ಟು ಮಟ್ಟಿಗೆ, ಸಾಧ್ಯವಾದ ಮಟ್ಟಿಗೆ ನಡೆಯುವಂತೆ ಮತ್ತು ವಿಪುಲವಾದ ಕಾಲಾವಕಾಶ ಸಿಗುವಂತೆ ಏರ್ಪಾಡಾಗಬೇಕು ಅಂತ. ಹಾಗಾಗಿ ಕಾಲಾವಕಾಶವನ್ನು ಕೂಡ ವಿಸ್ತರಿಸುವಂಥ ಇಚ್ಛೆ ನಮ್ಮದು. ಮಾತ್ರವಲ್ಲ, ಇಲ್ಲಿಯೇ ಮಾಡೋಣ ಅಂತ, ಅಶೋಕಿಯಲ್ಲೇ ಮಾಡೋಣ ಅಂತ. ಮಾತೃಭೂಮಿ ನಮ್ಮದೇ, ಆದರೆ ಅಶೋಕಿಯಲ್ಲೇ ಮಾಡೋಣ ಅಂತ. ಮಕ್ಕಳೇ, ಎಲ್ಲರೂ ಮಕ್ಕಳೇ, ಈಗ ನೀವೇನು ಕೂತಿದ್ದೀರಿ, ಈ ಒಂದು ಮೈದಾನ ಇದೆಯಲ್ಲ, ಇದು ವಿಸ್ತಾರವಾಗಲಿಕ್ಕಿದೆ. ಈ ಕೆಲಸ ನಡೀತಾ ಇದ್ದೆ ಈಗಾಗಲೇ. ಸುಮಾರು 200 ಅಡಿಗಳಷ್ಟು ಅಗಲ, ಸುಮಾರು 70 ಅಡಿಗಳಷ್ಟು ಉದ್ದ ಇದು ವಿಸ್ತಾರ ಆಗ್ತದೆ. ನಾವು ಕೂತಿರುವಂಥ ಸ್ಥಳ, ಇಲ್ಲಿ ಈ ಒಂದು ಕಟ್ಟಡ ಇರೋದಿಲ್ಲ. ಇಡೀ ದೊಡ್ಡ ಮೈದಾನ ಇಲ್ಲೇ ಇರ್ತದೆ, ಮೇಲ್ಗಡೆಗೆ ಇರ್ತದೆ. ಕೆಳಗೆ ಮತ್ತೆ ಪುನಃ ಮೈದಾನದಲ್ಲಿ ಇದ್ದ ಮೈದಾನ ಮತ್ತೆ ಪುನಃ ತಯಾರಾಗ್ತಾ ಇದೆ. ವಿದ್ಯಾನಂದದ ಮುಂದೆ ಮತ್ತೆ ಇನ್ನೊಂದಿದೆ. ಹಾಗಾಗಿ ನೀವು ಏನು ಆಟ ಆಡ್ತೀರೋ ಆಡಿ, ಅದೇನು ಪ್ರತಿಭಾ ಪ್ರದರ್ಶನ ಮಾಡ್ತೀರೋ ನೀವು ಮಾಡಿ. ಅದೆಲ್ಲದಕ್ಕೂ ಅಶೋಕೆಯಲ್ಲಿಯೇ, ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ, ಕುಲಗುರು ಪೀಠದ ಸನ್ನಿಧಿಯಲ್ಲಿ ಅವಕಾಶವನ್ನು ಮಾಡ್ತಕ್ಕಂಥ ಮನಸ್ಸು ನಮ್ಮದು. ಯಾಕೆಂದರೆ ಅದೊಂದು ಯಜ್ಞದಾನ ತಪಸ್ಸಿನ ಹಾಗೆ ಇಷ್ಟೆಲ್ಲ ಜನ ಬಂದು ಖುಷಿಪಟ್ಟು ಹೋಗುವಂಥದ್ದು ಇದೆಯಲ್ಲ. ಸಂತೋಷಂ ಜನಯೇದ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಈಶ್ವರನ ಪೂಜೆ ಅಂದರೆ ಬೇರೆ ಇಲ್ಲ. ಸಂತೋಷಂ ಜನಯೇದ್, ಸಂತೋಷವನ್ನು ಉಂಟು ಮಾಡಬೇಕು ಅಂತ. ಆ ಸಂತೋಷ ಅದು ಇನ್ನೊಬ್ಬರಿಗೆ ಕೆಡುಕು ಮಾಡುವಂಥ ಸಂತೋಷ ಆಗಿರಬಾರದು, ಇನ್ನೊಬ್ಬರಿಗೆ ತೊಂದರೆ ಮಾಡಿ ಬಂದಿರಬಾರದು, ಅಂಥ ಸಂತೋಷ ಆಗಿರಬೇಕು. ಇದು ಎಂಥ ಸಂತೋಷ ಅಂದರೆ ಯಾರಿಗೂ ತೊಂದರೆ ಉಂಟು ಮಾಡಿ ಬರುವಂಥದ್ದಲ್ಲ, ಎಲ್ಲರೂ ಖುಷಿಪಟ್ಟು ಬರುವಂಥದ್ದು, ಖುಷಿ ಕೊಟ್ಟು ಇರ್ತಕ್ಕಂಥದ್ದು. ಹಾಗಾಗಿ ಅದು ಇಲ್ಲೇ ಆಗಬೇಕು, ಅಶೋಕಿಯ ಪರಿಸರದಲ್ಲಿ ಆಗಬೇಕು ಎನ್ನುವ ಒಂದು ಅಪೇಕ್ಷೆ ನಮ್ಮದು. ಭಾರಿ ಹೆಮ್ಮೆ ಅನಿಸಿದೆ ನಮಗೆ. 12,000 ಮಂದಿ ನೀವು ಭಾಗಿಯಾಗಿದ್ದೀರಿ. ಸಂಸ್ಥಾನದ ಒಂದು ವಾಕ್ಯ ಇದು ನಡೀಬೇಕು ಅಂತ. ಆದರೆ 12,000 ಮಂದಿ ವಲಯದಿಂದ ಎಲ್ಲಿಯವರೆಗೆ ನೀವು ಭಾಗಿಯಾಗಿದ್ದೀರಿ. ಹೆಚ್ಚು ಕಡಿಮೆ ಇಡೀ ಸಮೂಹವೇ ಭಾಗವಹಿಸಿದಂತೆ ಆಯಿತು ಅಂತ. ಅಂಥ ದೊಡ್ಡ ಪ್ರಮಾಣದ ಭಾಗವಹಿಸೋಕ್ಕೆ ಈ ಬಾರಿಯೇ ಆಗಿದೆ. ಅದು ಇನ್ನೂ ಹೆಚ್ಚಬೇಕು. ನಮ್ಮ ಈಶ್ವರ ಪ್ರಸಾದ್ ಹೇಳಿದಾಗ ದಾಖಲೆಗಳು ಇರುವುದೇ ಮುರಿಯಲಿಕ್ಕೆ. 12,000 ಯಾಕೆ ಅಂದರೆ ಮುಂದಿನ ಬಾರಿ 12,000 ಮೀರಬೇಕು ನೀವು ಅಂತ ಅನ್ನೋ ಕಾರಣಕ್ಕೆ ಆ ಸಂಖ್ಯೆ ಇರ್ತಕ್ಕಂಥದ್ದು. ದಾಖಲೆಗಳನ್ನು ಮುರಿಯಲ್ಪಡಬೇಕು ದಾಖಲೆಗಳು ಅಂತ. ಹಾಗಾಗಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಬಾರಿ ಆಗಲಿ ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ. ಒಂದು ಮುಖ್ಯ ಸಂಗತಿ ಏನಂದರೆ, ನಮಗೆ ಈ ಮುಂದಿನ ಪೀಳಿಗೆ ಬಗ್ಗೆ ತುಂಬ ಚಿಂತೆ ಇದೆ. ತುಂಬ ಅಂದರೆ ತುಂಬ ಚಿಂತೆ ಇದೆ. ಏನು ಚಿಂತೆ ಅಂದರೆ, ಮೊದಲನೇದಾಗಿ ಸಂಖ್ಯೆಯೇ ಕ್ಷೀಣ ಅಂತ ದೊಡ್ಡ ಚಿಂತೆ ನಮ್ಮದು. ಸಂಖ್ಯೆಯೇ ಕ್ಷೀಣ. ನಾವು ಮೊನ್ನೆ ಇತ್ತೀಚೆಗೆ ನಾವು ಸ್ವರೂಪದ ಪರಿಸರದಲ್ಲಿ ಸಂಚಾರ ಮಾಡ್ತಾ ಇದ್ವು. ಅಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು, ಭಾಳ ವರ್ಷದ ಒಟ್ಟಿಗಿರ್ತಕ್ಕಂಥ ಕಾರ್ಯಕರ್ತರು ಚಿಂತೆಯಿಂದ ಹೇಳ್ತಾ ಇದ್ರು. ಅದೇನು ಅಂದರೆ, ಕಾರ್ಯಕ್ರಮಗಳಾದರೆ ಚಿಕ್ಕ ಮಕ್ಕಳ ಸಂಖ್ಯೆಯೇ ಇರೋದಿಲ್ಲ. 2, 3, 4 ಇರ್ತವೆ ಇಡೀ ಕಾರ್ಯಕ್ರಮದಲ್ಲಿ. ಒಂದು ಮದುವೆಯೋ ಉಪನಯನೋ ಅಂತ ಇಂಥದ್ದು ಊರಲ್ಲಿ 4 ಜನ ಸೇರುವಂಥ ಕಾರ್ಯಕ್ರಮ ಆದರೆ ಅದರಲ್ಲಿ ಸಣ್ಣ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇರ್ತದೆ, ಯುವಕರ ಸಂಖ್ಯೆಯೂ ಕಡಿಮೆ. ಏನನ್ನು ಸೂಚಿಸ್ತದೆ ಇದು? ಸಮಾಜ ಎತ್ತ ಹೋಗ್ತಾ ಇರೋದನ್ನು ಸೂಚಿಸ್ತದೆ ಇದು. ಇದು ಸಣ್ಣ ಸಮಸ್ಯೆ ಅಲ್ಲ, ಇದು ಸಮಾಜಕ್ಕೆ ಇದು ಅರ್ಥ ಆಗ್ತಾ ಇಲ್ಲ. ನಾವು ಇದನ್ನು ಮತ್ತೆ ಮತ್ತೆ ಹಲವು ಬಾರಿ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಆದರೆ ಒಂದು ಒಳ್ಳೆಯ ಸಮಾಜ, ಒಂದು ಉತ್ತಮೋತ್ತಮವಾದ ಸಮಾಜ ಸಂಖ್ಯಾ ದೃಷ್ಟಿಯಿಂದ ಕ್ಷೀಣಿಸಿ ಹೋಗ್ತಾ ಇರುವಂಥದ್ದು ಅತ್ಯಂತ ಒಂದು ದುಃಖದ ಸಂಗತಿ ನಮ್ಮ ಪಾಲಿಗೆ. ಏಕೆಂದರೆ ಒಂದು 20-25 ವರ್ಷದಿಂದ ನಾವು ಸಂಘಟನೆ ಆರಂಭ ಮಾಡುವಾಗ ಯಾವ ಸಂಖ್ಯೆ ಇತ್ತೋ ಆ ಸಂಖ್ಯೆಯ ಅರ್ಧ ಇರ್ಬೋದು ಈಗ ಅಂತ. ಮತ್ತು ಇದ್ದವರು ಅನೇಕರು ವಯಸ್ಸಾಗಿದೆ,
ಹೊಸ ತಲೆಮಾರು ಬರ್ತಾ ಇಲ್ಲ ಅಂದರೆ ಹುಟ್ಟಿ ಬರ್ತಾ ಇಲ್ಲ ಅಂತ. ಈಗ ಹೊಸ ತಲೆಮಾರು ಮಠಕ್ಕೆ ಬರ್ತಾ ಇಲ್ಲ ಅನ್ನೋ ಚಿಂತೆ ಅಲ್ಲ, ಹುಟ್ಟಿಯೇ ಬರ್ತಾ ಇಲ್ಲ ಅಂತ. ಹುಟ್ಟಿ ಯಾಕೆ ಬರ್ತಾ ಇಲ್ಲ ಅಂದರೆ ನಮ್ಮನ್ನು ಕವಿದ ಮೌಢ್ಯ ಅಂತ, ನಮ್ಮನ್ನು ಕವಿದ ಅಜ್ಞಾನ ಅಂತ, ಮಕ್ಕಳು ಬೇಡ ಎನ್ನುವ ತಾತ್ಸಾರ, ಮತ್ತಲ್ಲಿಯ ವ್ಯಾವಹಾರಿಕ ಲೆಕ್ಕಾಚಾರ. ಎಷ್ಟು ಮಕ್ಕಳಾದರೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚಾಗ್ಬೋದು, ಅವರನ್ನು ದಡ ಸೇರಿಸಲಿಕ್ಕೆ ಏನೇನು ಶ್ರಮ ಇರ್ಬೋದು ಅಂತ ಆಲೋಚನೆ ಮಾಡಿ ನಾವು ಮಕ್ಕಳನ್ನೇ ಕಡಿಮೆ ಪಡ್ಕೊಳ್ಳುವಂಥದ್ದು. ನಾವು ಮೊನ್ನೆ ಅದನ್ನೇ ಪ್ರಸ್ತಾಪ ಮಾಡೋದು. ನಮ್ಮ ಚಿಕ್ಕ ವಯಸ್ಸಿನಲ್ಲಿ 3 ಮಕ್ಕಳು ಸಾಕು ಅನ್ನೋ ಕಾಲ ಒಂದಿತ್ತು. ಅಂದರೆ ಸರ್ಕಾರದ ಘೋಷಣೆ ಆಗಿತ್ತು. ಹಾಗೆ 3 ಮಕ್ಕಳು ಸಾಕು ಅನ್ನೋ ವಾತಾವರಣ ಇತ್ತು. ಆಮೇಲೆ ಹೆಣ್ಣಿರಲಿ ಗಂಡಿರಲಿ ಮಕ್ಕಳು 2 ಇರಲಿ ಎನ್ನುವ ಕಾಲ ಬಂತು. ಅದಾದ ನಂತರ 1 ಮಗು ಸಾಕು ಅಂತ ಅನ್ನೋ ಕಾಲ ಬಂತು. ಈಗಿನ ಕಾಲ ಮಕ್ಕಳು ಬೇಡ, ಒಂದು ಹೆಜ್ಜೆ ಮುಂದೋಗಿ ಮದುವೆ ಬೇಡ ಅಂತ. ಮದುವೆ ಬೇಡ ಅಂತ ಒಳ್ಳೆ ಕಾರಣಕ್ಕಾದರೆ ವಿಷಯ ಬೇರೆ, ಶಂಕರಾಚಾರ್ಯರ ಕಾರಣಕ್ಕೆ ಮದುವೆ ಬೇಡ ಅಂತಂದರೆ ವಿಷಯ ಇದಲ್ಲ. ಇದು ಬಹಳ ದುಃಖ ಪಡುವಂಥದ್ದು ಅಂತ. ಸ್ವಚ್ಛಂದದ ಜೀವನ, ಸೂತ್ರ ಕಿತ್ತ ಗಾಳಿ ಪಡೆದಂತ ಬದುಕಬೇಕು ಅಂತ, ಹಾಗಾಗಿ ಮದುವೆ ಬೇಡ ಅಂತ. ತುಂಬ ದುಃಖ ಅನಿಸ್ತದೆ ಅಂತ. ಹಾಗಾಗಿ ಮೊದಲನೇದಾಗಿ ಹುಟ್ಟಿ ಬರುವ ಸಂಖ್ಯೆ ತುಂಬ ಕಡಿಮೆ ಇದೆ. ಹೊಸ ತಲೆಮಾರು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಹುಟ್ಟಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅವರಿಗೆ ಸಂಸ್ಕಾರ ಕೊಡಬೇಕು, ಅವರನ್ನು ಒಳ್ಳೆ ರೀತಿಯಿಂದ ಬೆಳೆಸಬೇಕು. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಎಲ್ಲೋ ಹುಟ್ಟಿ ಬೆಳೀತಾ ಇದ್ದಾರೆ ಅವರು. ಈಗ ನಮ್ಮ ಬೇರುಗಳು ಎಲ್ಲಿದೆಯೋ ಅಲ್ಲಿ ಊರು ಹುಟ್ಟಿ ಬಿಡ್ತಾ ಇರ್ತಕ್ಕಂಥದ್ದಲ್ಲ, ಹಳ್ಳಿಗಳಲ್ಲಿ ಹುಟ್ಟಿ ಬಿಡ್ತಾ ಇರ್ತಕ್ಕಂಥದ್ದಲ್ಲ. ಈ ಮಕ್ಕಳ ತಂದೆ ತಾಯಿಗಳಲ್ಲಿ ಪೇಟೆ ಸರಿಯಾಗಿದೆ. ಪೇಟೆಯಲ್ಲಿ ಬೆಳೆಯುವಾಗ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಒಳ್ಳೆ ಸಂಸ್ಕಾರ ಕೊಡಲಿಕ್ಕೆ ಕಷ್ಟ ಇದೆ. ಸುತ್ತಮುತ್ತ ಪೂರ್ತಿ ವಿಷಮಯವಾಗಿರ್ತಕ್ಕಂಥ ವಾತಾವರಣ ಇರುವ ಕಾರಣ ನೀವು ಒಂದು ಒಳ್ಳೇದು ಹೇಳಿಕೊಟ್ರೆ 10 ಕೆಟ್ಟದ್ದನ್ನು ಹೊರಗೆ ಹೋಗಿ ಮಕ್ಕಳು ಕಲಿತವೆ, ನೋಡಿ ಕಲಿತವೆ, ಶಾಲೆಗೆ ಹೋಗಿ ಕೇಳಿ ಮಾಡಿ ಕಲಿತವೆ. ಎಷ್ಟು ಒಳ್ಳೆ ಸಂಸ್ಕಾರ ಕೊಡ್ತೀರಿ ನೀವು. ಹಾಗಾಗಿ ಎಷ್ಟು ಏನು ಮಕ್ಕಳು ಹುಡ್ತಾ ಇದ್ದಾವೆ, ಏನು ಮಕ್ಕಳು ಬೆಳೀತಾ ಇದ್ದಾವೆ, ಅವುಗಳಿಗೆ ಕೂಡ ಒಳ್ಳೆ ಮಾರ್ಗದರ್ಶನ ಇಲ್ಲ, ಒಳ್ಳೆ ದಿಕ್ಕನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತ. ಹಾಗಾಗಿ ಇದೆರಡು ತುಂಬ ಚಿಂತೆಯ ವಿಷಯಗಳು ಅಂತ. ಏತನ್ ಮಧ್ಯೆ ಇಷ್ಟು ಮಕ್ಕಳು, ಅಷ್ಟು ಯುವಕರು ಇಲ್ಲಿಗೆ ಬಂದಿರುವಂಥದ್ದು, ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂಥದ್ದು, ಸಂತೋಷಪಟ್ಟಿರುವಂಥದ್ದು ನಮಗೆ ತುಂಬ ಮನಸ್ಸಿಗೆ ತಂಪೆರಿಯುವಂಥದ್ದು. ಮಕ್ಕಳನ್ನು ಪಡ್ಕೊಳ್ಳಿ, ಇದು ಸಂಸ್ಥಾನ ಹೇಳ್ತಾ ಇರುವಂಥದ್ದಲ್ಲ, ರಾಮದೇವರು ಹೇಳಿದ ಮಾತಿದು. ಏಷ್ಟವ್ಯ ಬಹವಃ ಪುತ್ರಾಹ. ಯಾರ ಮಾತು ಇದು? ರಾಮನ ಶಬ್ದ ಇದು. ವಾಲ್ಮೀಕಿ ರಾಮಾಯಣದಲ್ಲಿ ಸ್ವತಃ ಶ್ರೀರಾಮನ ಬಾಯಿಂದ ಬಂದಿರತಕ್ಕಂಥ ಮಾತು. ಏಷ್ಟವ್ಯ ಬಹವಃ ಪುತ್ರಾಹ. ಬಹಳ ಮಂದಿ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ. ಯಾಕೆಂದರೆ ವಂಶ ಬೆಳೀಬೇಕು, ಸಮಾಜ ಬೆಳೀಬೇಕು, ಅದಾಗಬೇಕು ಅಂತ. ಈಗ ನೋಡಿ, ಈಗ ಇದೇ ಸಮುದಾಯ ತೆಗೆದುಕೊಳ್ಳಿ, ಬಹಳ ಉತ್ತಮವಾಗಿರ್ತಕ್ಕಂಥ ಪರಂಪರೆ ಇರತಕ್ಕಂಥ ಒಂದು ಸಮುದಾಯ. ಇದು ಬೆಳೆದ್ರೆ ಅಮೃತ ಬಳ್ಳಿ ಬೆಳೆದಂತೆ, ಇದು ಬೆಳೆದ್ರೆ ಶ್ರೀಗಂಧದ ವನ ಬೆಳೆದಂತೆ, ಇದು ಬೆಳೆದ್ರೆ ಸೂರ್ಯನ ಕಿರಣಗಳು ವಿಸ್ತಾರವಾದಂತೆ. ಇದು ಸಮಾಜಕ್ಕೆ ಭಾರ ಆಗುವಂತ ಒಂದು ಸಮುದಾಯ ಅಲ್ಲ. ಇದು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ಸಮಾಜ. ಇದು ಬೆಳೆದಷ್ಟು ದೇಶಕ್ಕೆ ಮತ್ತು ವಿಶ್ವಕ್ಕೆ ಕ್ಷೇಮ ಅಂತ. ಹಾಗಾಗಿ ಎಷ್ಟವ್ಯ ಭಾವ ಪುತ್ರಾಹ. ನಮಗೆ ಮಕ್ಕಳು ಬೇಕು, ಸಂತತಿ ಬೆಳೀಬೇಕು ಅಂತ. ಇಲ್ಲದಿದ್ರೆ ಪಿತೃಗಳು ಪತಿತರಾಗ್ತಾರೆ. ಪಿಂಡ ತರ್ಪಣ ಕೊಡುವವರು ಇಲ್ಲದೆ ಮುಂದಕ್ಕೆ ನಮ್ಮ ಹಿಂದಿನವರು ನಾವು ಸೇರಿ ಮುಂದಕ್ಕೆ ನಮಗೆ ಬರೀ ಅಂಧಕಾರ ಮಾತ್ರ ಹೊಡಿತಕ್ಕಂಥದ್ದು. ಗತಿಸಿದ ನಂತರ ಒಂದು ಬದುಕಿದೆಯಲ್ಲ, ಆ ಬದುಕಿನ ಬಗ್ಗೆ ನಾವು ಈಗಲೇ ಆಲೋಚನೆ ಮಾಡಬೇಕು. ಪೂರ್ತಿ ಅಂಧಕಾರಮಯ ಆಗ್ತಕ್ಕಂಥದ್ದು ಮುಂದಿನ ಪೀಳಿಗೆ ಇಲ್ಲದೆ ಇದ್ದಾಗ ಅಂತ. ಹಾಗಾಗಿ ಆ ವಂಶಕ್ಷಯಗಳು ತುಂಬ ಕಂಡು ಬರ್ತಾ ಇದೆ ಅಂತೆ, ತುಂಬ ಕಂಡು ಬರ್ತಾ ಇದೆ. ಎಷ್ಟೋ ವಂಶಗಳಲ್ಲಿ ಮಕ್ಕಳೇ ಇಲ್ಲ, ಇನ್ನೆಷ್ಟೋ ವಂಶಗಳಲ್ಲಿ ಗಂಡು ಮಕ್ಕಳಿಲ್ಲ, ಆ ಪರಂಪರೆ ಬೆಳೆಸ್ತಕ್ಕಂಥ ಸಂತತಿ ಇಲ್ಲ. ಹೀಗಾಗಿದೆ ಅಂತ. ಹಾಗಾಗಿ ಹೆಣ್ಮಕ್ಳಿಗೆ ಮಾತ್ರ ಏನು, ಗಂಡು ಮಕ್ಕಳಿಗೂ ಗಂಡಂದ್ರಿಗೂ ನಾವು ಹೇಳುವಂಥದ್ದು, ಮಕ್ಕಳನ್ನು ಪಡ್ಕೊಳ್ಳಿ. 1 ಮಗು 2 ಮಗು, ಮಕ್ಕಳೇ ಬೇಡ, ಮದುವೆ ಬೇಡ, ಇಂಥದ್ದನ್ನು ಮಾಡಬೇಡಿ. ಈಗ ನಿಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗದೆ ನೀವು ಹುಡ್ತಿರ್ಲಿಲ್ಲ ಅಂತ, ನಿಮ್ಮ ಅಪ್ಪ ಅಮ್ಮನಿಗೆ ಮಕ್ಕಳನ್ನ ಪಡ್ಕೊಳ್ಳೋ ಇಚ್ಛೆ ಇಲ್ಲದೆ ನೀವು ಹುಡ್ತಿರ್ಲಿಲ್ಲ ಅಂತ. ಋಣ ಇದೆ ಅಂತ, ತೀರಿಸಿ ಅದನ್ನು ಒಂದು ಪಡ್ಕೊಳ್ಳಿ ಅಂತ. ಮತ್ತು ಹಲವು ಬಾರಿ ನಾವು ಹೇಳಿದುಂಟು, ಮಕ್ಕಳು ನಿಮಗೆ ಭಾರ ಅಂತಾದರೆ ಆ ಭಾರವನ್ನು ನಾವು ತೆಗೆದುಕೊಳ್ತೇವೆ ಅಂತ. ಮುಂದಿನ, ಈಗ ನಿಮಗೆ 2 ಮಕ್ಕಳು ಸಾಕು ಅಥವಾ 1 ಮಗು ಸಾಕು ಅಂತ ಇಟ್ಕೊಳ್ಳಿ, ಮುಂದಿನ ಮಗುವಿನ ಭಾರ ಮಠದ್ದು, ಸಂಪೂರ್ಣವಾಗಿ ಮಠದ್ದು, ಹುಟ್ಟಿದ ಮೇಲೆ ಕೊನೆಯವರೆಗೆ ಆ ಮಗುವಿನ ಭಾರ ನಮ್ಮದು. ನೀವು ಮಕ್ಕಳನ್ನು ಪಡ್ಕೊಳ್ಳಿ ಅಂತ, ಸಮಾಜವನ್ನು ಬೆಳೆಸಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳ ಬಯಸ್ತೇವೆ. ಯಾಕೆಂದರೆ ಈ ಸಂಖ್ಯೆ ತುಂಬ ಹೆಚ್ಚಾಗಬೇಕು. ನಿನ್ನೆ ಮೊನ್ನೆ ಈ ಕಾರ್ಯಕ್ರಮ ಇದೆಯಲ್ಲ, ಯುವಕರ ಮತ್ತು ವಿದ್ಯಾರ್ಥಿಗಳದ್ದು, ಬಹುದೊಡ್ಡ ಸಂಖ್ಯೆಯಲ್ಲಿ ಬೆಳೆದ್ರೆ ಭವಿಷ್ಯ ಇದೆ ನಮಗೆ ಅಂತ ಅರ್ಥ. ಇಲ್ಲದಿದ್ದರೆ ಭವಿಷ್ಯವೇ ಇಲ್ಲ ಅಂತ. ಹಾಗಾಗಿ
ಇವತ್ತು ಎಷ್ಟು ಕಾಲ ಹೇಗೆ ಬಂದಿದೆ ಅಂದರೆ 3 ಮಕ್ಕಳಿದೆ 4 ಮಕ್ಕಳಿದೆ ಅಂದರೆ ಹೀಗೆ ನೋಡುವಂಥ ಕಾಲ ಅಂತ. ಆದರೆ ಒಂಚೂರು ಹಿಂದೆ ಹೇಗಿತ್ತು ಅಂದರೆ ಆಶೀರ್ವಾದ ಇದ್ದಿದ್ದ ಹಾಗೆ ಅಷ್ಟಪತ್ರ ಸೌಭಾಗ್ಯವತಿ ಭವ ಅಂತ, 8 ಮಕ್ಕಳು ಹುಟ್ಟಲಿ ಅಂತ ಎನ್ನುವ ಕಾಲ ಇತ್ತು. ಈಗ ನಮಗೆ ತಮಾಷೆ ಅಂತ ಅನಿಸ್ತದೆ. ಅದು ತಮಾಷೆ ಅಲ್ಲದು, ಅದು ತುಂಬ ಗಂಭೀರವಾಗಿರುವಂಥದ್ದು. 2 ಮಕ್ಕಳು ಅಂದರೆ ಅಪ್ಪ ಅಮ್ಮ ಇಬ್ಬರು, 2 ಮಕ್ಕಳು ಅಂದರೆ ಅಷ್ಟಕ್ಕಷ್ಟೇ ಸಂಖ್ಯೆ ಆಯಿತು. ಆ 2 ಮಕ್ಕಳು ಬದುಕ್ತವೋ ಎಲ್ಲೋ ಗೊತ್ತಿಲ್ಲ, ಅವಕ್ಕೆ ಮದುವೆ ಆಗ್ತದೋ ಎಲ್ಲೋ ಗೊತ್ತಿಲ್ಲ, ಅವ್ರು ಮಕ್ಕಳನ್ನ ಪಡಿತಾರಲ್ಲೂ ಗೊತ್ತಿಲ್ಲ. ಅಲ್ಲಿಗೆ ಕ್ಷೀಣದ ದಾರಿ ಅದು, ಕ್ಷೀಣಿಸುವಂಥ ದಾರಿ ಅದು. 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಮಾತ್ರ ಅಲ್ಲಿಂದ ಅಲ್ಲಿಗಿರ್ಬೋದು ಸಮಾಜ. 2 ಅಥವಾ 2ಕ್ಕಿಂತ ಕಡಿಮೆ ಬಂದರೆ ಅದು ಸಮಾಜವೇ ಕ್ಷೀಣಿಸಿ ಹೋಗ್ತಕ್ಕಂಥ ಒಂದು ದಾರಿ. ಇಲ್ಲಿ ಕೂತಾಗ ಅದು ಅರ್ಥ ಆಗುವಂಥದ್ದು. ನಿಮಗೆ ಅರ್ಥ ಆಗೋದಿಲ್ಲ, ನೀವಿರೋ ಸ್ಥಾನದಿಂದ ಅದು ಅರ್ಥ ಆಗೋದಿಲ್ಲ. ಇಲ್ಲಿಂದ ನೋಡುವಾಗ ಇಡೀ ಸಮಾಜದ ಕ್ಷಯ ಕಣ್ಮುಂದೆ ಅದು ಗೋಚರಿಸ್ತದೆ. ಹಾಗಾಗಿ ಹೆಚ್ಚು ಮಕ್ಕಳನ್ನು ಪಡ್ಕೊಳ್ಬೇಕು ಮತ್ತು ಪಡ್ಕೊಂಡ ಮಕ್ಕಳಿಗೆ ತುಂಬ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಒಳ್ಳೆ ದಾರಿಯಲ್ಲಿ ಬೆಳೆಸಬೇಕು. ನಾಳೆ ಅವರು ನಿಮಗೆ ತರ್ಪಣ ಕೊಡುವ ಸ್ಥಿತಿ ಇರಬೇಕು. ಅದೇನಂತಲೇ ಗೊತ್ತಿಲ್ಲದಿರೋ ರೀತಿ ಆಗಬಾರ್ದು. ತಂದೆ ಯಾರೋ ಅವನು, ತಾಯಿ ಯಾರೋ ಅವಳು, ವಂಶ ಏನೋ ಅದು ಎನ್ನುವಂಥ ಮಕ್ಕಳಾಗಬಾರ್ದು. ಶ್ರಾದ್ದ ಗೊತ್ತೇ ಇಲ್ಲ ಅನ್ನೋಂಥ ಮಕ್ಕಳಾಗಬಾರ್ದು. ದೇವರ ಪೂಜೆ, ನವರಾತ್ರಿ, ಚೌತಿ ಗೊತ್ತೇ ಇಲ್ಲ, ಹೀಗೆ ಬೆಳಿಬಾರ್ದು ಮಕ್ಕಳು ಅಂತ. ಇದೆಲ್ಲವನ್ನು ಇಟ್ಕೊಂಡು ಬೆಳೀತಕ್ಕಂಥ ಮಕ್ಕಳು ನಮಗೆ ಬೇಕಾಗಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಮಠದ ಸಂಪರ್ಕ ಬೇಕು, ಗುರುಪೀಠದ ಸಂಪರ್ಕ ಬೇಕು, ಸಂಘಟನೆ ಸಂಪರ್ಕ ಬೇಕು. ಅದಕ್ಕೆ ಮಾಧ್ಯಮಗಳು, ರೇಡಿಯೋ ಮಾಧ್ಯಮ, ಕಲೆಯೂ ಮಾಧ್ಯಮ, ಎಲ್ಲವೂ ಮಾಧ್ಯಮ. ಹಾಗಾಗಿ ಆ ಎಲ್ಲ ಮಾಧ್ಯಮಗಳನ್ನು ಬಳಸಿ ಸಮಾಜದತ್ತ ಯುವಜನಾಂಗ, ವಿದ್ಯಾರ್ಥಿಗಳು ಅಂದರೆ ಮಕ್ಕಳು ಬರುವಂತೆ ಆದರೆ ಮುಂದೆ ಏನೋ ಒಂದು ಆಸೆ ಮಾಡ್ಬೋದು ಭವಿಷ್ಯದ ಬಗ್ಗೆ. ಇಲ್ದಿದ್ರೆ ಭವಿಷ್ಯದ ಆಸೆ ಇಲ್ಲ, ಇಲ್ದಿದ್ರೆ ಭವಿಷ್ಯ ಬರೇ ಅಂಧಕಾರ, ಕೇವಲ ಕಾರ್ಗತ್ತಲು. ಹಾಗಾಗಿ ತುಂಬ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಇದನ್ನು ಹೆಚ್ಚು ಹೆಚ್ಚು ಒಳ್ಳೆಯದಾಗಿ ಮಾಡಬೇಕು. ನಿಮ್ಮ ಮುಖ್ಯ ದೃಷ್ಟಿ, ಮುಖ್ಯ ಲಕ್ಷ್ಯ ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಇರಬೇಕು. ಅವ್ರು ಏನಾಗ್ತಾ ಇದ್ದಾರೆ ಅನ್ನೋ ಕಡೆ ಪೂರ್ತಿ ನಿಮ್ಮ ಗಮನ ಇರಬೇಕು. ಅದು ಇನ್ವೆಸ್ಟ್ಮೆಂಟ್. ಅದು ನೀವೆಲ್ಲ ವ್ಯವಹಾರಸ್ಥರು, ನಿಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿದೆ. ಮುಂದೆ ಒಳ್ಳೆಯದಾಗಬೇಕು ಅಂತ ಮಾಡುವಂಥದ್ದಲ್ವ ಇನ್ವೆಸ್ಟ್ಮೆಂಟ್ ಅಂದರೆ. ಮುಂದೆ ಇವತ್ತು ನಾವು ಖರ್ಚು ಮಾಡ್ತಾ ಇರ್ತೇವೆ, ನಾವು ಮುಂದೆ ಒಳ್ಳೆಯದಾಗ್ತದೆ ಅಂತ. ಇದು ಅಂಥದ್ದು ಅಂತ. ಇದೆಲ್ಲ ಇಡೀ ಸಮಾಜದ ದೃಷ್ಟಿಯಿಂದ ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ ಇದು ಅಂತ. ನಾವು ಅದನ್ನು ಮಾಡದೇ ಇದ್ದರೆ ಮುಂದೊಂದು ದಿನ ನಾವು ಕೈ ಎತ್ತುವಂಥ ಒಂದು ಕಾಲ ಬರ್ತದೆ. ಹಾಗಾಗಿ ಅದಾಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಅರುಣ ಶ್ಯಾಮ ನಮ್ಮ ಇಂದಿನ ಮುಖ್ಯ ಅತಿಥಿ. ನೀವೆಲ್ಲ ನೋಡಿದ್ದೀರಿ. ಅರುಣ ಶ್ಯಾಮ ಅನ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ನಮಗೆ. ಅರುಣ ಅಂತ ಹೇಳಿ ಯಾವಾಗಲೂ ಅಭ್ಯಾಸ. ಆದರೆ ಆತ ಬೆಳೆದು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ, ಅಥವಾ ಈ ನ್ಯಾಯ ಪ್ರಪಂಚದಲ್ಲಿ ದೊಡ್ಡ ಹೆಸರು ಮಾಡಿ, ಅದೆಷ್ಟೋ ಜನರಿಗೆ ನ್ಯಾಯ ಕೊಟ್ಟು ಇದೆಲ್ಲ ಮಾಡಿದ್ದು ಇತಿಹಾಸ ಆಗಿಬಿಟ್ಟಿದೆ. ಆದರೆ ನಿಮಗೆಲ್ಲ ಗೊತ್ತಿರಲಿ, ಹೀಗೆ ಮಠಕ್ಕೆ ಬಂದಿದ್ದು ಅರುಣ ಒಂದು ಕಾಲದಲ್ಲಿ ಅಂತ. ಹೀಗೆ ಮಠದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಬಂದು ಹೇಗೋ ಒಂದು ಸಂಪರ್ಕ ಆಗಿದ್ದು, ನಂತರ ನಮ್ಮ ಜೊತೆಗೆ ಇದ್ದು ಬೆಳೆದು ಆತನ ಹೇಳಿದ ಹಾಗೆ ಪರಿವಾರಕ್ಕೆ ಬಂದು ನೀವು ಮಾಡಬೇಕು ಅಂಥದ್ದನ್ನು, ಪರಿವಾರಕ್ಕೆ ಬಂದು ನಮ್ಮ ಒಟ್ಟಿಗೆ ವರ್ಷಾನುಗಟ್ಟಲೆ ಇದ್ದು ಗುರು ಸೇವೆಯನ್ನು ಮಾಡಿ ಆಮೇಲೆ ಪುನಃ ಸಮಾಜಕ್ಕೆ ಹೋಗಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಆತ ಬೆಳೆದು ಇದೇ ವೇದಿಕೆಯಲ್ಲಿ ಅತಿಥಿಯಾಗಿ ಬಂದು ಕುಳಿತುಕೊಳ್ತಕ್ಕಂಥ ಕಾಲ ಬಂದಿದೆ ನೋಡಿ ಅಂತ. ಹಾಗಾಗಿ ಇದೆರಡೂ ಆಗಬೇಕು. ಈಗ ಅರುಣ ಶ್ಯಾಮ ಸಾಮಾಜಿಕವಾಗಿ ಬೆಳೆದಂತೆ ನಾವು ಬೆಳಿಬೇಕು. ಹಾಗೆಯೇ ಅವನು ಗುರುಮಠದ ಸಂಪರ್ಕ ಇಟ್ಟುಕೊಂಡು ಗುರುಮಠದ ಸೇವೆಯನ್ನು ನಿರಂತರವಾಗಿ ಮಾಡ್ತಾ, ಅತ್ಯಂತ ಮುಖ್ಯ ರೀತಿಯಿಂದ ಮಾಡ್ತಾ ಅದನ್ನು ಉಳಿಸ್ಕೊಂಡ ಹಾಗೆ ಅಂತ. ಅದನ್ನು ಉಳಿಸ್ಕೊಳ್ಬೇಕು ನೀವೆಲ್ಲರೂ ಕೂಡ ಅಂತ. ಹೋಗಿದ್ದು ಹೋಗೇ ಬಿಡ್ತು ಅಂತ. ಈ ಹರಿಕಥದ ಮಚ್ಚುದಾಸರು ಭಾಳ ಚೆನ್ನಾಗಿ ಹೇಳ್ತಾರೆ. ಈ ಸಮುದ್ರದ ದಡದಲ್ಲಿ ವಾನರರೆಲ್ಲ ಕುಳಿತು ಚಿಂತೆ ಮಾಡ್ತಾ ಇದ್ರಂತೆ. ದಕ್ಷಿಣ ಸಮುದ್ರದ ತೀರದಲ್ಲಿ 100 ಯೋಜನದ ಸಮುದ್ರವನ್ನು ದಾಟಿ ಆ ಲಂಕೆಯನ್ನು ಸೇರಿ ಸೀತೆಯನ್ನು ಹುಡುಕಿಕೊಂಡು ಬರುವವನು ಯಾರು ಅಂತ ದೊಡ್ಡ ಪ್ರಶ್ನೆ ಇದ್ದಿದ್ದು. ಅದು ಒಬ್ಬೊಬ್ಬರು ಅವರವರ ಸಾಮರ್ಥ್ಯವನ್ನು ಹೇಳಿದ್ರು. 10 ಯೋಜನೆ ಹಾರುವನೊಬ್ಬ, 20 ಹಾರುವನೊಬ್ಬ, 30, 50, 80, 90ವರೆಗೂ ಹಾರುವವರು ಇದ್ದರು. 100 ಹಾರುವ ಯಾರು ಕಾಣಲಿಲ್ಲ, 100 ಯೋಜನೆ ಹಾರುವಂಥವ್ರು. ಆಗ ಯುವರಾಜ ಅಂಗದ ಎದ್ದನು ಅಂತ ಹೇಳಿದಂತೆ, ನಾನು 100 ಯೋಜನೆ ಸಮುದ್ರವನ್ನು ಹಾರಬಲ್ಲೆ ಅಂತ. ಆದರೆ ಹಿಂದೆ ಮರಳಿ ಬರುವ ಶಕ್ತಿ ನನಗಿದೆಯೋ ಎಲ್ಲೂ ಗೊತ್ತಿಲ್ಲ ಅಂತ. ಸಮುದ್ರವನ್ನು ಹಾರಿ ಆ ಕಡೆಗೆ ಹೋದ ಮೇಲೆ ಮರಳಿ ಬರುವ ಶಕ್ತಿ 100 ಯೋಜನೆ ಮತ್ತೆ ಹಾರಬೇಕಲ್ಲ ಅಂತ. ಸ್ಯಾನ್ ನವೇತಿ ನ ನಿಶ್ಚಿತ ಅಂತದು ಉಂಟೋ ಇಲ್ವ ಅಂತ ನನಗೆ ನಿಶ್ಚಯ ಇಲ್ಲ ಅಂತ. ಅವರು ಅಚ್ಯುತದಾಸರು ಬಹಳ ಚೆನ್ನಾಗಿ ತಮಾಷೆ ಮಾಡ್ಕೊಂಡು ಹೇಳೋರು. ಅಂಗದ ಕುಮಾರ ಅವನು ಯುವರಾಜ ಅಲ್ವಾ, ಹಾಗೆ ಇವತ್ತಿನ ಕುಮಾರರು ಕೂಡ ಅದೇ ರೀತಿ ಆಗಿಬಿಟ್ಟಿದ್ದಾರೆ ಅಂತ. ನಮ್ಮ ಯುವಕರು ಕೂಡ ಅವರಿಗೆ ಸಮುದ್ರವನ್ನು ಹಾರಿ ಅಮೆರಿಕೆಗೆ ಹೋಗುವುದು ಗೊತ್ತಿದೆ.
ಮರಳಿ ಬರೋದು ಗೊತ್ತಿಲ್ಲ ಅಂತ, ಅಲ್ಲೇ ಕಾಯಂ ಆಗ್ತಾ ಇದ್ದಾರೆ ಅಂತ. ಅಮೆರಿಕೆಗೆ, ಇಂಗ್ಲೆಂಡಿಗೆ, ಜರ್ಮನಿಗೆ ಹೋಗ್ತಾರೆ, ಇಲ್ಲಿಂದ ಮರಳಿ ಬರಲಿಕ್ಕೆ ಗೊತ್ತಿಲ್ಲ ಅಂತ. ಏನಾಗ್ತದೋ ಹೋದ್ಮೇಲೆ, ಯಾವ ಮಾಯೆ ಇವ್ರನ್ನ ಕವಿತೆ. ಕೆಲವರಿಗಂತೂ ಹೋಗುವಾಗಲೇ ನಿಶ್ಚಯ, ಕೆಲವರದ್ದಂತೂ ನಾನು ಅಲ್ಲೇ ಅಂತ, ಇಲ್ಲಿಗೆ ವಾಪಸ್ ಬರೋದಿಲ್ಲ ಅಂತ. ಹಾಗಾಗಿ ವಿದೇಶಕ್ಕೆ ಹೋಗುವ ಯಾವ ಯುವಕರು ಬಂದು ನಮ್ಮಲ್ಲಿ ಆಶೀರ್ವಾದ ಕೇಳಿದ್ರು, ಮಂತ್ರಾಕ್ಷತೆ ಕೊಡುವಾಗ ಒಂದು ಸಣ್ಣ ಷರತ್ತು ಇಟ್ಟೇ ನಾವು ಮಂತ್ರಾಕ್ಷತೆ ಕೊಡ್ತೇವೆ, ನೀನು ಮತ್ತೆ ನಮ್ಮ ದೇಶಕ್ಕೆ ಮರಳಿ ಬರಬೇಕು ಅಂತ. ಹೋಗ್ಬೇಕಾ? ಹೋಗು. ವಿದ್ಯಾಭ್ಯಾಸ ಮಾಡ್ತೀಯಾ, ಸಂಪಾದನೆ ಮಾಡ್ತೀಯಾ, ಮಾಡು. ಆದರೆ ಮರಿಬೇಡ, ಮತ್ತೆ ಮಣ್ಣಿಗೆ ಮರಳು. ಯಾವ ಮಣ್ಣು ನಿನಗೆ ಜನ್ಮ ಕೊಡ್ತು ಆ ಮಣ್ಣಿಗೆ ಮತ್ತೆ ಮರಳು. ನೀನು ನಮ್ಮ ದೇಶಕ್ಕೆ ಮತ್ತೆ ಬರಬೇಕು ನೀನು. ನಮಗೊಂದು ತೃಪ್ತಿ ಏನಿದೆ ಅಂದರೆ, ಈ ಮಾತಿಗೆ ಬೆಲೆ ಕೊಟ್ಟು ಅದೆಷ್ಟೋ ಯುವಕರು ವಾಪಸ್ ಬಂದಿದ್ದಾರೆ. ಮೊನ್ನೆ ಒಂದು ಘಟನೆ ಆಯಿತು. ಒಬ್ಬರು ಸಂಪಾದಕರ ಒಬ್ಬರ ಮಗಳು, ನಮ್ಮ ರಾಜ್ಯ ಮಟ್ಟದ ಒಬ್ಬರು ಒಂದು ದೊಡ್ಡ ಒಂದು ಸುದ್ದಿ ಸಂಸ್ಥೆಯ ಸಂಪಾದಕರ ಮಗಳು, ಆಕೆ ವಿದೇಶಕ್ಕೆ ಹೊರಟು ನಿಂತಿದ್ದಾಳೆ. ಆಶೀರ್ವಾದಕ್ಕೆ ಬಂದಳು. ಆಕೆಗೆ ನಾವು ಯಥಾ ಪ್ರಕಾರ ನಮ್ಮ ಶಂಕ ಓದೋದಿದೆಯಲ್ಲ, ಓದಿಯೇ ಬಿಟ್ವಿ ಶಂಕೆ, ನೀನು ಹೋದ್ರೆ ವಾಪಸ್ ಬರಬೇಕು ನೀನು. ಅವಳಿಗೆ ಭಾರಿ ಚಿಂತೆ ಆಯಿತು. ಆ ಕಡೆ ಹೋಗಿ ತಂದೆ ಹತ್ರ ಹೇಳಿದ್ರು, ನನ್ನ ಯೋಚನೆ ಆಗಿರಲಿಲ್ಲ, ಕಾಯಂ ಹೋಗೋದಂತಲೇ ತೀರ್ಮಾನ ಮಾಡಿದ್ದು ನಾನು, ಮತ್ತೆ ಬರುವ ಆಲೋಚನೆ ಇರಲಿಲ್ಲ. ಗುರುಗಳು ಹೀಗೆ ಹೇಳ್ಬಿಟ್ರಲ್ಲ ಅಂತ, ಏನು ಮಾಡೋದು ಮುಂದೆ ಅಂತ. ಏನೋ ಇರಲಿ, ನೀವು ಸರಿ ಹೋಗಿ ಆಮೇಲೆ ನೋಡೋಣ ಅಂತ ತಂದೆ ಕಳಿಸ್ಕೊಡ್ತಾರೆ ಮಗಳನ್ನು. ಅವಳಲ್ಲಿ ಹೋದವಳು ಸ್ವಲ್ಪ ಕಾಲ, ಅವಳಿಗೆ ತಲೆಯಲ್ಲಿ ಆ ಮಾತಿತ್ತು. ಅವಳು ತುಲನೆ ಮಾಡಿ 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 ಈಗ ಮೊನ್ನೆ ಸುದ್ದಿ ಬಂತು, ನಾನು ಅಮೇರಿಕೆಯನ್ನು ಬಿಟ್ಟು ಇಲ್ಲಿಗೆ ಬರ್ತೇನೆ, ಭಾರತಕ್ಕೆ ಬರ್ತೇನೆ. ಮೊದಲೇ ಗೂಗಲ್ನಲ್ಲಿ ಕೆಲಸ ಮಾಡ್ತಾಳೆ ಅವಳು. ಗೂಗಲ್ ಸಂಸ್ಥೆಯ ಹೆಡ್ ಕ್ವಾರ್ಟರ್ಸಲ್ಲಿ ಕೆಲಸ ಮಾಡ್ತಾಳೆ ಅವಳು. ಅಂಥ ದೊಡ್ಡ ಕಂಪನಿ ಹೆಡ್ ಕ್ವಾರ್ಟರ್ಸ್ ಕೆಲಸ ಮಾಡ್ತಾಳೆ. ಅಂದರೆ ಅವಳು ನಮ್ಮ ಭಾರತವೇ ಒಳ್ಳೆಯದು, ಭಾರತಕ್ಕೆ ನಾನು ಮರಳಿ ಬರ್ತೇನೆ ಎಂಬುದಾಗಿ ಆಕೆ ಹೇಳಿದಾಗ ನಮ್ಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಅಂತ. ಹಾಗಾಗಿ ಇದಾಗಬೇಕು ಅಂತ ಹೇಳೋದು ನಾವು ಅಂತ. ಮೊದಲನೇದಾಗಿ ಅಮೇರಿಕೆಗೆ ಹೋದವರು, ಜರ್ಮನಿಗೆ ಹೋದವರು ಭಾರತಕ್ಕೆ ಬರಬೇಕು. ಆಮೇಲೆ ಮುಂಬೈ, ಬೆಂಗಳೂರು, ಕೋಲ್ಕತ್ತಾಗೆ ಹೋದವರೆಲ್ಲ ವಾಪಸ್ ಅವರವರ ಹಳ್ಳಿಗಳಿಗೆ ಬರಬೇಕು. ಇದಾಗಬೇಕಾಗಿದೆ ಅಂತ, ಈ ಕಾರ್ಯ ಆಗಬೇಕಾಗಿದೆ ಅಂತ. ಇದಕ್ಕೆ ಒಂದು ಪ್ರೇರಣೆ ಎಲ್ಲರಿಗೂ ಸಿಗಲಿ ಈ ವಿಷಯದಲ್ಲಿ ಎಂಬುದಾಗಿ ನಾವು ಆಸೆ ಮಾಡ್ತೇವೆ. ಒಂದು ಕೊರೋನಾ ಕಾಲದಲ್ಲಿ ಒಂದು ಒಂದು ಮರಳಿ ಬರುವ ಒಂದು ಪ್ರವಾಹ ಆರಂಭ ಆಯಿತು. ಕೊರೋನಾ ಸಮಯದಲ್ಲಿ ಒಂದಷ್ಟು ಜನ ಈ ವರ್ಕ್ ಫ್ರಮ್ ಹೋಮ್ ಎನ್ನುವ ಒಂದು ವರದಾನ ಬಂದು ಊರಿಗೆ ಬರಲಿಕ್ಕೆ ಕೆಲವು ಜನ ಊರಲ್ಲೇ ಕಾಯಂ ಆದರು. ಹಾಗೆ ಬಂದಾಗ ಕೆಲವು ಜನ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮುಂದುವರಿಸಿದ್ರು, ಕಂಪನಿ ಕೂಡ ಮುಂದುವರಿಸಿದ್ರು. ಕೆಲವು ಜನ ಅದನ್ನು ಬಿಟ್ಟು ಇಲ್ಲೇ ಕೃಷಿಯನ್ನು ಮುಂದುವರಿಸಿದ್ರು. ಇಂಥದ್ದಾಗಿದೆ ಒಂದು ಸ್ವಲ್ಪ. ಹಾಗಾಗಿ ಎಂತಹ ಕೆಟ್ಟದಾದರೂ ಕೂಡ ಏನಾದರೂ ಒಳ್ಳೇದು ಇದ್ದೇ ಇರ್ತದೆ. ನಾವು ಯಾವಾಗಲೂ ಹೇಳ್ಕೊಡೋದು, ಜಗತ್ತಿನ ಯಾವ ವಸ್ತುವಿಗೂ ನೀವು ನೆಗೆಟಿವ್ ಅಂತ ಬೋರ್ಡ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೇವರು ಸೃಷ್ಟಿ ಅದು ಒಳ್ಳೆಯದನ್ನು ಮಾಡಲೇಬೇಕು, ಒಂದಲ್ಲ ಒಂದ್ರಿ, ಬರೇ ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊರೋನಾ ಕೂಡ ಕೆಲವು ಒಳ್ಳೆಯದನ್ನು ಮಾಡಿದೆ. ಉದಾಹರಣೆಗೆ ಪರಿಸರ ತುಂಬ ಶುದ್ಧ ಆಯಿತು ಕೊರೋನಾದ ಕಾಲದಲ್ಲಿ. ಟ್ರಾಫಿಕ್ ಎಲ್ಲ ಕಡಿಮೆ ಆಯಿತು, ಕಂಪ್ನಿಗಳೆಲ್ಲ, ಈ ಫ್ಯಾಕ್ಟ್ರಿಗಳೆಲ್ಲ ನಿಂತು ಪರಿಸರ ತಿಳಿಯಾಯಿತು. ಅದೆಷ್ಟೋದು ಪಂಜಾಬಿಂದ ಹಿಮಾಲಯ ಕಾಣೋಕ್ಕೆ ಶುರು ಆಯ್ತಂತೆ. ಹಿಮಾಲಯ ಕಾಣ್ತಿರ್ಲಿಲ್ಲ, ಅಮೃತಸರದಿಂದ, ಲುಧಿಯಾನದಿಂದ ಇದು ಹಿಮಾಲಯ ಕಾಣ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ಧೂಮ ಇದೆಯಲ್ಲ, ನಮ್ಮ ಪರಿಸರ ಮಾಲಿನ್ಯ, ಅದರಿಂದಾಗಿ ಕಾಣಕ್ಕೆ ಶುರುವಾಗಿದೆ. ಮತ್ತೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಈಗ ಒಂದ್ಸರಿ ಕಾಣಕ್ಕೆ ಶುರುವಾಯ್ತದ ಅಂತ. ಅದು ಅಂಥ ಒಳ್ಳೇದಾಗಿರ್ತದೆ. ಹಾಗೆ ಇದು ಕೂಡ ಒಂದು ಒಳ್ಳೆಯದು. ಯುವಕರು ಮರಳಿ ಊರಿಗೆ ಬರುವಂಥ ಒಂದು ಪ್ರಕ್ರಿಯೆ ಆ ಸಮಯದಲ್ಲಿ ಆಯಿತು ಅಂತ. ಹಾಗಾಗಿ ಮಕ್ಕಳೇ, ನೀವೆಲ್ಲ ಇದನ್ನು ಹೃದಯದಲ್ಲಿ ಇಟ್ಕೊಳ್ಳಿ, ಮರಳಿ ಮಣ್ಣಿಗೆ ಬರಬೇಕು ಅಂತ. ನಮ್ಮ ಉಪಾಧ್ಯಾಯರು ನಿಮಗೊಂದು ಉದಾಹರಣೆ ಕೊಡ್ತಾಯಿದ್ರು, ರಾಮಭದ್ರಾಚಾರ್ಯರು ಉದಾಹರಣೆ ಕೊಡ್ತಾಯಿದ್ರು. ಆ ಉದಾಹರಣೆ ನಿಮಗೆ ಕೊಡ್ತೇನೆ ನಾವು ಅದನ್ನು. ಈಗ ಒಂದು ಬೀಜ ಮೊಳಕೆಯಾಗಿ, ಗಿಡವಾಗಿ, ಮರವಾಗಿ, ಚಿಗುರು, ಹೂವು, ಹಣ್ಣು ಬಿಡ್ತದಲ್ವಾ. ಈ ಇಷ್ಟು ದೊಡ್ಡ ಮರ ಎಲ್ಲಿಂದ ಆಯ್ತದು? ಒಂದು ಇಷ್ಟೇ ಸಣ್ಣ ಬೀಜ, ಅಷ್ಟು ದೊಡ್ಡ ವೃಕ್ಷ ಎಲ್ಲಿಂದ ಆಯ್ತದು? ಆ ಮಣ್ಣಿಂದ ಸತ್ವಸಾರಗಳನ್ನು ಹೀರಿ ಅದು ಅಷ್ಟು ದೊಡ್ಡ ಮರ ಆಗಿದೆ ಅದು. ಈಗ ಒಂದು ಬೀಜ ಅಂದರೆ ಕೆಲವು ಗ್ರಾಮ್ ಇರ್ತದೆ, ಒಂದು ಮರ ಅಂದರೆ ಕೆಲವು ಟನ್ ಇರ್ತದೆ. ಅದು ಆ ಕೆಲವು ಟನ್ ಎಲ್ಲಿಂದ ಬಂತದು ಅಂದರೆ ಮಣ್ಣಿನ ಸತ್ವಸಾರಗಳನ್ನು ಹೀರಿ ಎಷ್ಟೆತ್ರ ಬೆಳೆದಿದೆ ಅದು ಅಂತ. ಹಾಗಾಗಿ ಅದು ಕೃತಜ್ಞತೆಯ ಪ್ರತೀಕವಾಗಿ ತನ್ನ ಹಣ್ಣನ್ನು ಅದೇ ಮಣ್ಣಿನಲ್ಲಿ ಕೆಡವುತ್ತದೆ ಅಂತ, ಅದೇ ಮಣ್ಣಿಗೆ ಸಮರ್ಪಣೆ ಮಾಡುತ್ತದೆ ಅದು ಅಂತ, ತನ್ನ ಪರಮಫಲ. ಯಾಕೆಂದರೆ ಅದರಿಂದ ಮುಂದೇನೂ ಇಲ್ಲ. ಕಾಂಡ, ರೆಂಬೆ ಕೊಂಬೆಗಳು, ಎಲೆ, ಹೂವು, ಚಿಗುರು, ಇದೆಲ್ಲ ಬೆಳವಣಿಗೆ ಬೇರೆ ಬೇರೆ ಹಂತಗಳು. ಕೊನೆಯ ಹಂತ ಯಾವುದು? ಹಣ್ಣು ಮತ್ತು ಬೀಜ, ಅದು ಕೊನೆಯ ಹಂತ ನೋಡಿ. ಅದು ನಾವ್ಯಾರು ಕೈ ಹಾಕದೆ ಹೋದರೆ, ನಮ್ಮ ಹಸ್ತಕ್ಷೇಪ ಇಲ್ಲದೆ ಹೋದರೆ ಆ ಮರ ಎಲ್ಲಿಗೆ ಸಮರ್ಪಣೆ ಮಾಡ್ತಾಯಿದೆ ಅದನ್ನು? ತನ್ನ ಬುಡದಲ್ಲೇ ಬೇರು ಎಲ್ಲಿಂದ ಸತ್ವಸಾರಗಳನ್ನು ಹೀರಿದೆಯೋ ಅಲ್ಲೇ. ಹಾಗಾಗಿ ನೀವುಗಳೆಲ್ಲ ಎತ್ತರ ಬೆಳಿಬೇಕು, ಕಲ್ಪವೃಕ್ಷ ಬೆಳೆದ ಹಾಗೆ ಬೆಳಿಬೇಕು. ಆದರೆ
ಫಲ ನೀವು ಬೆಳೆದ ಮಣ್ಣಿಗೆ ಪ್ರಾಪ್ತ ಆಗಬೇಕು ಅಂತ. ನೀವೆಲ್ಲಿಂದ ಬೆಳೆದ್ರೋ ಅಲ್ಲಿಗೆ ನಿಮ್ಮ ಬದುಕಿನ ಪರಮ ಫಲ ಸಮರ್ಪಿತ ಆಗಬೇಕು ಅಂತ ಈ ಸಂಕಲ್ಪವನ್ನು ಇಟ್ಟುಕೊಳ್ಳಿ. ನೀವು ಮರಿಬಾರ್ದು, ಮಣ್ಣನ್ನು ಮರಿಬಾರ್ದು, ಊರನ್ನು ಮರಿಬಾರ್ದು, ಸಂಸ್ಕೃತಿಯನ್ನು ಮರಿಬಾರ್ದು, ನಮ್ಮ ಪರಂಪರೆಯನ್ನು ಯಾವ ಕಾರಣಕ್ಕೂ ಎಷ್ಟು ಮಾತ್ರಕ್ಕೂ ಮರಿಬಾರ್ದು. ತಲೆ ಕೊಟ್ಟೇನು, ಆದರೆ ಸಂಸ್ಕೃತಿಯನ್ನು, ಧರ್ಮವನ್ನು, ಪರಂಪರೆಯನ್ನು ಬಿಡೋದಿಲ್ಲ ಎನ್ನುವ ಛತ್ರಪತಿ ಸಂಭಾಜಿಯ ಆ ಒಂದು ತತ್ವ ನೋಡಿ. ಅವನಿಗೆ ಎಂಥ ಚಿತ್ರಹಿಂಸೆ ಮಾಡ್ತಾರೆ ಅವನನ್ನು, ಆದರೆ ಮತಾಂತರಗೊಳ್ಳಲಿಕ್ಕೆ ಅವನು ಒಪ್ಪೋದಿಲ್ಲ ಅಂತ ಸಂಭಾಜಿ ಅಂತ. ಮತಾಂತರಗೊಳ್ತೇನೆ ಅಂತ ಒಂದು ಮಾತು ಹೇಳಿದರೆ ಉಳಿತಿದ್ದ ಅಂತ, ಆದರೆ ಅವನಿಗೆ ಮನುಷ್ಯರು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಅಂಥ ಚಿತ್ರಹಿಂಸೆ ಕೊಡ್ತಾರೆ, ಆದರೆ ಅವನು ಮತಾಂತರ ಆಗಲಿಲ್ಲ ಅಂತ. ಹಾಗಾಗಿ ಯಾವ ಕಾರಣಕ್ಕೂ ನಮ್ಮ ಪರಂಪರೆಯನ್ನು ಬಿಟ್ಟು ಹೋಗದೇ ಇರತಕ್ಕಂಥ ಕೆಚ್ಚು ನಮ್ಮಲ್ಲಿ ಮನ ಮಾಡುವಂತಾಗಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು. ಹಾಗಾಗಿ ಮಹಾಮಂಡಲವೇ ಮುಂದಿನ ವರ್ಷವೂ ಮಾಡು. ಈ ಯುವ ಅಧಿವೇಶನ ಮತ್ತು ವಿದ್ಯಾರ್ಥಿಗಳ ಅಧಿವೇಶನ, ಕ್ರೀಡೋತ್ಸವ, ಕಲೋತ್ಸವ, ಆಹಾರ ಮೇಳ ಎಲ್ಲ ಮುಂದಿನ ವರ್ಷವೂ ಆಗಬೇಕು. ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಸಮಯ ಮತ್ತು ಭಾಗವಹಿಸುವವರ ಸಂಖ್ಯೆ, ಕಾರ್ಯಕ್ರಮಗಳು ಎಲ್ಲವೂ ಜಾಸ್ತಿ ಆಗಬೇಕು. ಅಂಥ ಸಂಭ್ರಮ ಮಹಾಮಂಡಲೋತ್ಸವ ಅತ್ಯಂತ ವೈಭವದಲ್ಲಿ ನಡಿಬೇಕು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಅಶೋಕೆ ಮಾಡ್ತದೆ. ಅಶೋಕೆ ತಾನಾಗಿ ಮಾಡಿಕೊಡ್ತದೆ. ಯಾಕೆಂದರೆ ಅಶೋಕೆಗೆ ಮನಸ್ಸು ಬಂದ್ಬಿಟ್ಟಿದೆ, ಇನ್ನೊಂದು ಸಾರಿ ಎದ್ದು ಬರಬೇಕು ಚೈತನ್ಯ ತಾಳಿ ಅಂತ ಅಶೋಕೆ ಒಂದು ನಿಶ್ಚಯ ಮಾಡಿದ್ರಿಂದ ಇಲ್ಲಿ ಇಷ್ಟಾರು ಸಂಗತಿಗಳು ಚಿಗುರಿ ಮಳೆತು ಎದ್ದು ಬರ್ತಾ ಇದ್ದಾವೆ ಅಂತ. ಹಾಗಾಗಿ ನೀವೆಲ್ಲ ಅದಕ್ಕೆ ಸ್ಪಂದಿಸಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ. ಮತ್ತು ಇದೆಲ್ಲ ಎಷ್ಟು ಖುಷಿ ಕೊಡ್ತವೆ. ಈಗ ಆಹಾರ ಅಂದರೆ ನಿನ್ನೆ ನಾವು ಆಹಾರ ಮಾಡಿದ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ವು. ಪ್ರತಿ ವರ್ಷ ಭಾರಿ ಖುಷಿಯಿಂದ ಹೋಗ್ತೇವೆ ನಾವಲ್ಲಿ, ಸಂತೋಷ ಅನ್ನಿಸ್ತದೆ ಅಂತ. ನಮ್ಮ ಪರಂಪರೆ ತಿಂಡಿ ತಿನಿಸುಗಳು ಎತ್ತ ನೋಡಿದ್ರೆ ಎತ್ತ, ಮೂಗು ಕಣ್ಣು ಎಲ್ಲವನ್ನೂ ಸಡಿತಾ ಇರ್ತೇವೆ ಅಂತ. ನಮ್ಮ ಹುಡುಗರಿಗೆ ಸಂತೋಷ. ನಮ್ಮ ವಿದ್ಯಾರ್ಥಿಗಳಿಗಂತೂ ಅವ್ರ ದೊಡ್ಡ ಅವ್ರದ್ದೇ ಸೈನ್ಯ ಅಲ್ಲಿ ಇದ್ದಿದ್ದಂತೆ. ಆಮೇಲೆ ನಮ್ಗೆ ಬಂದ ಮಾಹಿತಿ ಏನಂದರೆ ಅವರು ಮುತ್ತಿಗೆ ಹಾಕಿದ್ದಾರೆ ಅಂತ. ಅವರು ಭಾಳ ಜಾಣರು ಕೂಡ ಹೌದು ಅಂತಂದರೆ ಲೆಕ್ಕಾಚಾರ ಇಟ್ಟು ವ್ಯವಹಾರ ಮಾಡಿ ಆದಷ್ಟು ಕಡಿಮೆ ಖರ್ಚು ಮಾಡಿ ಹೆಚ್ಚು ಏನು ತಗೊಳ್ಬೋದು, ಏನು ಮಾಡ್ಬೋದು ಅದೆಲ್ಲ ಯೋಚನೆ ಮಾಡ್ತಾರೆ ಅಂತ ಒಂದು ಜಾಣತನ ಇದೆ ಅವರಿಗೆ. ಹಾಗಾಗಿ ಅವರಿಗೆ ದೊಡ್ಡ ಸಂಭ್ರಮ ಅಂತ. ಕ್ರೀಡೆ ಕೂಡ ಹಾಗೆ ಅಂತ, ಎಷ್ಟು ಖುಷಿಪಟ್ಟರು ಈ ಮಕ್ಕಳು ಕೂಡ ಅಂತ. ಹಾಗಾಗಿ ಈ ಆನಂದದ ಮಹೋತ್ಸವ ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಇನ್ನು ಹೇಳಿದ್ದನ್ನು ಮತ್ತೆ ಹೇಳಬೇಕಾಗಿಲ್ಲ. ಅತಿರುದ್ರ ಅಭಿಷೇಕ ಹತ್ತಿರದಲ್ಲಿದೆ. ಮಲ್ಲಿಕಾರ್ಜುನನಿಗೆ ಅತಿರುದ್ರ ಅಭಿಷೇಕ ಮಾಡುವಂಥ ರುದ್ರ ತುಂಬ ಪ್ರಿಯ ಶಿವನಿಗೆ, ಅಭಿಷೇಕವೂ ಕೂಡ ತುಂಬ ಪ್ರಿಯ. ಅದೆರಡು ಒಟ್ಟು ಸೇರುವಂಥದ್ದು ರುದ್ರದ ಅಭಿಷೇಕ. ಯಾವ ಸಂಖ್ಯೆಯಲ್ಲಿ ಅಂದರೆ ಅತಿರುದ್ರದ ಸಂಖ್ಯೆಯಲ್ಲಿ, ಬಹುದೊಡ್ಡ ಸಂಖ್ಯೆಯಲ್ಲಿ ಶಿವನಿಗೆ 11 ದಿನಗಳ ಕಾಲ ಒಂದು ಮಹಾಭಿಷೇಕ ಇಲ್ಲಿ ನೆರವೇರಲಿಕ್ಕಿದೆ. ನೀವೆಲ್ಲ ಭಾಗಿಯಾಗಬೇಕು ಮತ್ತು ಕೊಟ್ಟ ಕೊನೆಯಲ್ಲಿ ಖ್ಯಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಆ ಗುರುಗಳು ನಿಮ್ಮನ್ನು ಕರೀತಾ ಇದ್ದಾರೆ. ಯಾವ ಗುರುಗಳು ಇಲ್ಲಿ ಒಂದು ಕಾಲದಲ್ಲಿ ಬಾಳೆ ಬದುಕಿದವರು, ನಿಮಗಾಗಿ ತಮ್ಮ ಜೀವನವನ್ನು ಸವೆಸಿದವರು, ಜೀವನವನ್ನು ತೆತ್ತವರು, ಅವರು ನಿಮ್ಮನ್ನು ಕರಿತಾ ಇರ್ತಕ್ಕಂಥ ಕಾಲ ಅಂತ. ಅವರ ಕರೆಗೆ ಹೋಗೊಟ್ಟು ಅವರ ಹೃದಯಕ್ಕೆ ತಂಪೆರಿತಕ್ಕಂಥ ಸಹಸ್ರ ವರ್ಷದ ಬಳಿಕವಾದರೂ ಕೂಡ, ಅಂದರೆ ಅದೆಷ್ಟೋ ಶತಮಾನಗಳ ಬಳಿಕವಾದರೂ ಕೂಡ ಆದ ತಪ್ಪುಗಳಿಗೊಂದು ಪರಿಮಾರ್ಜನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಅದು ಏರ್ಪಡಬೇಕು. ಆ ಗುರುಗಳ ಅನುಗ್ರಹ ಈ ಅಶೋಕಿಯಲ್ಲಿ ಯಾರು ಇದ್ದುಕೊಂಡು ಇಡೀ ಸಮಾಜವನ್ನು ಬೆಳಗಿದ್ರು ಆ ಎಲ್ಲ ಗುರುಗಳ ಅನುಗ್ರಹನ ಪಡ್ತಕ್ಕಂಥ ಸಂದರ್ಭ. ಅದರ ನಂತರ ಅಲ್ಲಿ ಮೂಲಮಠದ ನಿರ್ಮಾಣ ಆಗುವಂಥದ್ದು. ಅದಕ್ಕೆ ನೀವೆಲ್ಲರೂ, ಇಡೀ ಸಮಾಜ, ಶಿಷ್ಯವರ್ಗ ಇಡೀ ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಬಂದು ಅತಿರುದ್ರಾಭಿಷೇಕದಲ್ಲಿ ರುದ್ರ ಗೊತ್ತವರೆಲ್ಲರೂ ಕೂಡ ಬಂದು ಭಾಗಿಯಾಗಬೇಕು. ಖ್ಯಾಪನೆಯಲ್ಲಿ ಪ್ರತಿಯೊಬ್ಬ ಶಿಷ್ಯ ಭಾಗಿಯಾಗಬೇಕು. ಈ ಪೀಠಕ್ಕೆ ಶಿಷ್ಯ ಅಂತಂದರೆ ಅವನು ಯಾವುದೇ ಕಾರಣಕ್ಕೂ ಆ ದಿನ ಬಂದು ಮೂಲಮಠದ ಅವಶೇಷಗಳ ಮುಂದೆ ನಿಂತು ಹಳೆಯ ಗುರುಗಳ ಮುಂದೆ ಒಂದು ಖ್ಯಾಪನೆಯನ್ನು ಮಾಡಬೇಕು ಎಂಬುದಾಗಿ ಸಂಸ್ಥಾನದ ಕರೆ ಇರುವಂಥದ್ದು. ಅದನ್ನು ಮಾಡಿ ಎಲ್ಲರಿಗೂ ಒಳಿತಾಗಲಿ, ಹೀಗೆ ಸಮಾಜ ಬೆಳೀಲಿ, ಬೆಳಗಲಿ, ಇಡೀ ಜಗತ್ತಿಗೆ ಕ್ಷೇಮ ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಒಂದು ತಳಿ ನಮ್ಮದು. ಆ ಯೋಗ್ಯತೆ ನಮಗಿದೆ, ದೇವರು ಆ ಶಕ್ತಿ ನಮಗಿಟ್ಟಿದ್ದಾನೆ. ನಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಏನು ಶಕ್ತಿ ಇದೆ ಅಂತ. ಒಂದು ವೇಳೆ ನಾವು ನಮ್ಮ ಅಂತಃಶಕ್ತಿಯನ್ನು ಅನಾವರಣ ಮಾಡ್ಕೊಳ್ಳದೆ ಹೋದಾದರೆ ಇಡೀ ಜಗತ್ತನ್ನು ಬೆಳಗುವಂಥ ಯೋಗ್ಯತೆ ನಮ್ಮ ವಂಶವಾಹಿಯಲ್ಲಿದೆ. ಅದನ್ನು ನಾವು ವಿಕಾಸಗೊಳಿಸಿಕೊಳ್ಳುವಂತೆ, ಜಗತ್ತಿಗೆ ನಾವು ಆಸ್ತಿಯಾಗುವಂತೆ ಆಗಬೇಕು. ಆ ದಿಕ್ಕಿನಲ್ಲಿ ಸಮಾಜ ಬೆಳೀಲಿ ಅಂತ ಆಶಿಸಿ ಎಲ್ಲರನ್ನು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ್. गोकर्ण मंडलाधीश श्रीमद जगद्गुरु शंकराचार्य श्रीमद राघवेश्वर भारती स्वामी महाराज की